ಈ ಸೂರ್ಯಕಾಂತಿ ಸೂರ್ಯ ಇಲ್ಲದೆ ಹೇಗೆ ಕಳಕಳೆಯಾಗಿರೋದಕ್ಕೆ ಸಾಧ್ಯ ಹೇಳಿ? ನಾನು ಬರೋವರೆಗೂ ನೀವು ಕಳಕಳೆಯಾಗೇ ಇರ್ತೀರ. ಹೇಗೆ? ಅದಕ್ಕೆ ನನ್ನ ಹತ್ರ ಒಂದು ರೆಮಿಡಿ ಇದೆ. ಏನದು? ಹೇಳ್ತೀನಿ, ಹೇಳಿ. ಅವನಿಗೂ ನಿಮಗೂ ಏನ್ ಸಂಬಂಧ ಅಂತ? ಅಲ್ಲ ರೀ, ಆ ಕಿಲ್ಲರ್ ಯಾಕೆ ನಿಮಗೆ ಕಾಲ್ ಮಾಡಿದ್ದ? ಅಲ್ಲ, ಇಷ್ಟೊಂದು ಪ್ರಶ್ನೆಗಳು ಒಂದೇ ಸಲ ಕೇಳಿದ್ರೆ ಹೇಗೆ? ಸರಿ ಹೇಳಿ, ಯಾರದು ಕಿಲ್ಲರು? ಓ ಹಾ, ಆ ಕಿಲ್ಲರ ಅವನು ನಮ್ಮ ಕಂಪ್ನಿಗೆ ಮೆಟೀರಿಯಲ್ ಸಪ್ಲೈ ಮಾಡೋನು. ಆ್ಯಕ್ಚುಲಿ ಅವನು ಪೇಮೆಂಟ್ಗೆ ಅಂತೇಳಿ ತುಂಬ ತಲೆ ತಿನ್ನೋನು. ಹಾಗಾಗಿ ಕಿಲ್ಲರ್ ಅಂತ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ ಮೊಬೈಲ್ನಲ್ಲಿ. ಓಹ್, ಅಷ್ಟೇನಾ? ಅಷ್ಟೇನೆ. ನೀನು ಇನ್ನೇನು ಅಂದ್ಕೊಂಡ್ಬಿಟ್ಟಿದ್ದೆ? ಅಯ್ಯೋ, ಒಂದ್ ಕ್ಷಣ ನಂಗೆ ಏನೇನೋ ಯೋಚನೆ ಬಂದು ಹೊಟ್ಟೋಯ್ತು. ನೀವ್ಯಾರೋ ಕಿಲ್ಲರ್ ಸಹವಾಸ ಮಾಡಿದ್ದೀರಾ, ಯಾರನ್ನೋ ಕೊಲ್ಸ್ಬೇಕು ಅಂತಿದ್ದೀರಾ ಅಂತೆಲ್ಲ. ಯಪ್ಪ, ನನ್ನ ತಲೆಯಲ್ಲಿ ಏನೇನೋ ಯೋಚನೆ ಬಂದು ಹೊಟ್ಟೋಯ್ತು. ಈಗಿನ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ ನೋಡಿ. ದಿನ ಬೆಳಗಾದ್ರೆ ಟಿವಿ ಆನ್ ಮಾಡಿದ್ರೆ ಬರೀ ಈ ಥರದ್ದೇ ಸುದ್ದಿ. ತಲೆ ಕೆಟ್ಟೋಗಿದೆ ನನಗಂತೂ. ಈಗ ನನ್ನ ಸೂರ್ಯಕಾಂತಿಗೆ ಬೇಸರ ಎಲ್ಲ ಹೋಗಿರ್ಬೇಕಲ್ವಾ? ಮುಖ ಎಲ್ಲ ಅರಳಿರ್ಬೇಕಲ್ಲ? ಹೌದು, ಆದರೆ ಏನ್ರಿ? ಕೊಟ್ಟ ಸಾಲನ ಸರಿಯಾಗಿ ಚುಕ್ತಾ ಮಾಡಬೇಕಲ್ವಾ? ಆಗಲೇ ತಾನೇ ನನಗೂ ಸಮಾಧಾನ. ಈ ಕೊಟ್ಟ ಸಾಲ ಏನೋ ಚುಕ್ತಾ ಮಾಡಿದ್ರಿ, ಆದರೆ ಹಿಂದೆ ಕೊಟ್ಟಿದ್ದ ಸಾಲ ಬೇಜಾನಿದೆಯಲ್ಲ? ಅದಕ್ಕೇನಂತೆ, ಆದಷ್ಟು ಬೇಗ ಮನೆಗೆ ಬನ್ನಿ, ಎಲ್ಲ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ. ಏನ್ರಿ ಇವತ್ತು ಇಷ್ಟು ಒಳ್ಳೆ ಮೂಡಲ್ಲಿದ್ದೀರಾ? ಅಲ್ಲ, ನಾನು ಹತ್ತಿರದಲ್ಲಿದ್ದರೆ ಏನೋ ಒಂಥರ ಬಿಂಕ ಅಲ್ವಾ ನಿಮಗೆ? ಮತ್ತೆ ನಾವೆಲ್ಲ ಹಾಗೆ. ಸರಿ ಅಮೃತ ಅವರೇ, ಸಾರಿ. ಯಾಕೆ ಇದಕ್ಕಿದ್ದ ಹಾಗೆ ಕ್ಷಮೆ ಕೇಳ್ತಾ ಇದ್ದೀರಾ? ನಿಮ್ಮ ಹತ್ರ ನಾನು ಸುಳ್ಳು ಹೇಳಿ ಕಾಳಿಂಗಪುರಕ್ಕೆ ಬಂದಿದ್ದು.